ಸ್ನೇಹಿತರೆ, ನೀವು ಬ್ಲಾಗಿಂಗ್ ಮಾಡ್ತಿದ್ರಿ ಅಂತಂದ್ರೆ ಗೂಗಲ್ ಆಡ್ಸೆನ್ಸ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ ನಿಮ್ಗೆ ಗೊತ್ತಿರುವಂತ ವಿಚಾರನೆ. ಸೊ ಏನಂತಂದ್ರೆ ನೀವು ನಿಮ್ಮ ಬ್ಲಾಗ್ ಅನ್ನ ಕ್ರಿಯೇಟ್ ಮಾಡ್ಕೋತೀರಾ. ಸೊ ಆಡ್ಸೆನ್ಸ್ ಗೆ ಅಪ್ಲೈ ಮಾಡ್ತೀರಾ. ಸೊ ಇದರಿಂದ ಅಪ್ಲೈ ಮಾಡಿ ಆದ್ಮೇಲೆ ಏನ್ ಮಾಡುತ್ತೆ ಗೂಗಲ್ ನಿಮ್ಮ ಬ್ಲಾಗ್ ಅನ್ನ ವೆರಿಫೈ ಮಾಡ್ಬಿಟ್ಟು ನಿಮ್ಮ ಬ್ಲಾಗ್ ಅಲ್ಲಿ ಲೋ ವ್ಯಾಲ್ಯೂ ಕಂಟೆಂಟ್ ಅಂತ ಹೇಳ್ಬಿಟ್ಟು ರಿಜೆಕ್ಟ್ ಮಾಡುತ್ತೆ. ಸೊ ಇದರಿಂದ ಏನಾಗುತ್ತೆ ಅಂತಂದ್ರೆ ತುಂಬಾ ಒಂದು ಬೇಜಾರಾಗ್ಬಿಡುತ್ತೆ. ಯಾಕಂದ್ರೆ ಇಷ್ಟೆಲ್ಲ ಕಂಟೆಂಟ್ ಹಾಕಿ ಅಪ್ಲೈ ಮಾಡಿ ಆದ್ರೂ ಕೂಡ ರಿಜೆಕ್ಟ್ ಬಂತು ಅಂತ. ಸೊ ಹಾಗಂತಂದ್ರೆ ಈ ಲೋ ವ್ಯಾಲ್ಯೂ ಕಂಟೆಂಟ್ ಯಾಕೆ ಬರುತ್ತೆ, ಇದರಿಂದ ನಾವು ಯಾವ ತರ ಕ್ಲಿಯರ್ ಮಾಡ್ಕೊಳ್ಳೋದು, ಇದನ್ನೆಲ್ಲ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ನನಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ವಿಡಿಯೋನ ಎಂಡ್ ವರ್ಗು ನೋಡಿ, ತುಂಬಾ ಇನ್ಫಾರ್ಮೇಶನ್ ಆಗಿರುವಂತಹ ವಿಡಿಯೋ ನಿಮಗೆ ಸಿಗುತ್ತೆ. ಸೊ ಬ್ಲಾಗಿಂಗ್ ಅನ್ನ ಏನಾದ್ರೂ ಹೊಸದಾಗಿ ಸ್ಟಾರ್ಟ್ ಮಾಡ್ತಿದ್ದೀರಾ ಅಂತಂದ್ರೆ ನಿಮಗೆ ಹೋಸ್ಟಿಂಗ್ ಮತ್ತೆ ಡೊಮೇನ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹೋಸ್ಟಿಂಗ್ ಬೇಕಂತಂದ್ರೆ ನಾನು ರೆಕಮೆಂಡ್ ಮಾಡೋದು ಹೋಸ್ಟಿಂಗರ್ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ. ಅಲ್ಲಿ ಹೋಗಿ ಪರ್ಚೇಸ್ ಮಾಡಿದ್ರಿ ಅಂತಂದ್ರೆ ಇನ್ನ 10 to 20% ನಿಮಗೆ ಡಿಸ್ಕೌಂಟ್ ಸಿಗುತ್ತೆ. ಸೊ ಯಾರೆಲ್ಲ ಸ್ಟಾರ್ಟ್ ಮಾಡ್ತಿದ್ರೆ ಹೋಗ್ಬಿಟ್ಟು ಸ್ಟಾರ್ಟ್ ಮಾಡಬಹುದು. ಮತ್ತೆ ಅದೇ ರೀತಿಯಾಗಿ 1 year ವರೆಗೂ ನಿಮಗೆ ಡೊಮೇನ್ ಫ್ರೀ ಆಗಿ ಅಲ್ಲಿ ಸಿಗುತ್ತೆ. ಸೊ ವಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ. ಮೊದಲಿಗೆ ಏನು ಅಂತಂದ್ರೆ, ಸೊ ಲೋ ವ್ಯಾಲ್ಯೂ ಕಂಟೆಂಟ್ ಅನ್ನೋದು ಯಾಕೆ ಬರುತ್ತೆ ಮತ್ತೆ ಅದನ್ನ ಫಿಕ್ಸ್ ಯಾವ ತರ ಮಾಡೋದು. ಲೋ ವ್ಯಾಲ್ಯೂ ಕಂಟೆಂಟ್ ಅಂದ್ರೆ ಏನು ಅನ್ನೋದನ್ನ ಮೊದಲು ತಿಳ್ಕೊಳ್ಳೋಣ. ಒಂದು ಗೂಗಲ್ ಮೈಂಡ್ ಅಲ್ಲಿ ಲೋ ವ್ಯಾಲ್ಯೂ ಕಂಟೆಂಟ್ ಅಂದ್ರೆ ಏನು. ಸೊ ನೀವು ಹಾಕುವಂತ ಒಂದು ಕಂಟೆಂಟ್ ಏನಿದೆ ಅದು ಗೂಗಲ್ಗೆ ಯೂಸ್ಫುಲ್ ಅನಿಸ್ತಾ ಇಲ್ಲ, ಮತ್ತೆ ಯೂಸರ್ಗೆ ವ್ಯಾಲ್ಯೂ ಸಿಗ್ತಾ ಇಲ್ಲ. ಅದರಿಂದ ಏನಂತಂದ್ರೆ ಗೂಗಲ್ ತಿಳ್ಕೊಂಡ್ಬಿಟ್ಟಿದೆ ಲೋ ವ್ಯಾಲ್ಯೂ ಕಂಟೆಂಟ್ ಅಂತ. ಸೊ ಇದನ್ನ ಲೋ ವ್ಯಾಲ್ಯೂ ಕಂಟೆಂಟ್ ಅಂತ ಕೂಡ ಗೂಗಲ್ ತಿಳ್ಕೊಳ್ಳುತ್ತೆ. ಎಕ್ಸಾಂಪಲ್ ಹೇಳ್ಬೇಕಂತಂದ್ರೆ ಕಾಪಿ ಪೇಸ್ಟ್ ಕಂಟೆಂಟ್ ಆಗಿರ್ಬೋದು, ತುಂಬಾ ಶಾರ್ಟ್ ಇರುವಂತ ಕಂಟೆಂಟ್ ಆಗಿರ್ಬೋದು, ಪ್ರಾಪರ್ ಇನ್ಫಾರ್ಮೇಶನ್ ಇಲ್ದಿರುವಂತ ಕಂಟೆಂಟ್ ಆಗಿರಬಹುದು. ಹಾಗಂತಂದ್ರೆ ಏನೇನೆಲ್ಲ ಮಿಸ್ಟೇಕ್ಸ್ ಗಳು ಆಗಿರ್ಬೋದು ಈ ಲೋ ವ್ಯಾಲ್ಯೂ ಕಂಟೆಂಟ್ ಬರೋದಕ್ಕೆ ಅಂತ ಕೆಲವೊಂದು 5 ಪಾಯಿಂಟ್ಸ್ ಗಳು ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಫಸ್ಟ್ ಡೂಪ್ಲಿಕೇಟ್ ಕಂಟೆಂಟ್. ಸೊ ಡೂಪ್ಲಿಕೇಟ್ ಕಂಟೆಂಟ್ ಅಂದ್ರೆ ಏನು, ನಾನು ಅವಾಗ್ಲೇ ಹೇಳ್ದಂಗೆ ಕಾಪಿ ಪೇಸ್ಟ್ ಮಾಡಿರುವಂತ ಕಂಟೆಂಟ್. ಸೊ ಎಲ್ಲೋ ಒಂದು ನೋಡಿರ್ತೀರಾ, ಸೊ ಅದನ್ನ ಕಾಪಿ ಮಾಡ್ಕೊಂಡು ಹಾಕ್ತೀರಾ, ಇಲ್ಲ ಎ ಅಲ್ಲಿ ಜನರೇಟ್ ಮಾಡ್ಬಿಟ್ಟು ಕಂಟೆಂಟ್ ಅನ್ನ ಪೇಸ್ಟ್ ಮಾಡಿರ್ತೀರಾ. ಇಲ್ಲಪ್ಪ ಅಂತಂದ್ರೆ ನಿಮ್ಮ ಕಾಂಪಿಟೇಟರ್ ಬ್ಲಾಗ್ ಅನ್ನ ನೋಡ್ಬಿಟ್ಟು ನೀವೇ ಟೈಪ್ ಮಾಡಿರ್ತೀರಾ. ಸೊ ಅದು ಕೂಡ ಡೂಪ್ಲಿಕೇಟ್ ಕಂಟೆಂಟ್ ಅಲ್ಲೇ ಬರುತ್ತೆ. ಸೊ ಹಾಗಂತಂದ್ರೆ ನಾವು ಅಲ್ಲಿ ನೋಡು ಕೂಡ ಹಾಕ್ಬಾರ್ದು ಅಂತಂದ್ರೆ ನಮ್ಮ ಕಂಟೆಂಟ್ ಅನ್ನ ನಾವು ಯಾವ ತರ ಕ್ರಿಯೇಟ್ ಮಾಡೋದು, ಸಿಂಪಲ್ ಮೆಥಡ್ಸ್ ಅನ್ನ ಹೇಳ್ತಾ ಹೋಗ್ತೀನಿ. ನೀವು ಏನ್ ಮಾಡ್ಬೇಕಂತಂದ್ರೆ ಅಲ್ಲಿ ನೋಡಿ ಓದಿ ತಿಳ್ಕೊಂಡಾದ್ಮೇಲೆ ನಿಮ್ಮ ಒಂದು ಕಂಟೆಂಟ್ ಅಲ್ಲಿ, ನಿಮ್ಮ ಒಂದು ಪೋಸ್ಟ್ ಅಲ್ಲಿ ನಿಮ್ದೇ ಆದಂತ ಒಂದು ಲ್ಯಾಂಗ್ವೇಜ್ ಅಲ್ಲಿ ನೀವು ಬರೀರಿ. ಅದರಿಂದ ಏನಾಗುತ್ತೆ ಅಂತಂದ್ರೆ ಗೂಗಲ್ಗೆ ಒರಿಜಿನಲ್ ಕಂಟೆಂಟ್ ಅನ್ನೋದು ಗೊತ್ತಾಗುತ್ತೆ. ಎರಡನೇದು ಥಿನ್ ಕಂಟೆಂಟ್. ಥಿನ್ ಕಂಟೆಂಟ್ ಅಂದ್ರೆ ಏನಂತಂದ್ರೆ 500 ಗಿಂತ ಅಥವಾ 600 ಗಿಂತ ಕಡಿಮೆ ವರ್ಡ್ಸ್ ಗಳಿರುವಂತ ಪೋಸ್ಟ್ ಗಳನ್ನ ಹಾಕೋದು. ಸೊ ಇದರಿಂದ ಏನಾಗುತ್ತೆ ಅಂತಂದ್ರೆ ನಿಮ್ಗೆ ಅಂದ್ರೆ ಗೂಗಲ್ಗೆ ಗೊತ್ತಾಗ್ಬಿಡುತ್ತೆ ಲೋ ವ್ಯಾಲ್ಯೂ ಕಂಟೆಂಟ್ ಅದರಲ್ಲೇ ಇರುವಂತದ್ದು ಗೊತ್ತಾಗ್ಬಿಡುತ್ತೆ. ಸೊ ಕಡಿಮೆ ಇರೋದ್ರಿಂದ ರಿಜೆಕ್ಟ್ ಆಗುತ್ತೆ. ನೆಕ್ಸ್ಟ್ ನೋ ಪ್ರಾಪರ್ ಸ್ಟ್ರಕ್ಚರ್. ಅಂದ್ರೆ ನಿಮ್ಮ ಪೋಸ್ಟ್ ಏನ್ ಹಾಕಿರ್ತೀರಾ ಅದು ನಿಮ್ಮ ಕಂಟೆಂಟ್ ಸ್ಟ್ರಕ್ಚರ್ಡ್ ಆಗಿ ಇರೋದಿಲ್ಲ. ಅಂದ್ರೆ ಹೆಡ್ಡಿಂಗ್ ಆಗಿರ್ಬೋದು, ಪ್ಯಾರಾಗ್ರಾಫ್ ಆಗಿರ್ಬೋದು, ಇದೆಲ್ಲ ಸ್ಟ್ರಕ್ಚರ್ಡ್ ಆಗಿ ಇರಲ್ಲ. ನೆಕ್ಸ್ಟ್ ನೋ ಒರಿಜಿನಲ್ ವ್ಯಾಲ್ಯೂ. ಸೊ ನೀವು ಕೊಟ್ಟಿರುವಂತಹ ಪೋಸ್ಟ್ ಅಥವಾ ಕಂಟೆಂಟ್ ಅಲ್ಲಿ ವ್ಯಾಲ್ಯೂ ಅನ್ನೋದು ಒರಿಜಿನಲ್ ಆಗಿರಲ್ಲ. ಸೊ ಆವಾಗಲೇ ಹೇಳ್ದಂಗೆ ಕಾಪಿ ಪೇಸ್ಟ್ ಮಾಡಿರ್ತೀರಾ, ಇದರಿಂದ ಬರುತ್ತೆ. ಅದಾದ್ಮೇಲೆ ಪುವರ್ ಡಿಸೈನ್ ವೆಬ್ಸೈಟ್. ಸೊ ನಿಮ್ಮ ಒಂದು ಬ್ಲಾಗ್ ಡಿಸೈನ್ ಏನಿರ್ಬೇಕಂತಂದ್ರೆ ಸೂಪರ್ ಆಗಿರ್ಬೇಕು ಮತ್ತೆ ಲೈಟ್ ವೇಟ್ ಆಗಿರ್ಬೇಕು. ಸೊ ಅದಕ್ಕೆ ಹೇಳೋದು ಯಾವಾಗ್ಲೂ ಜನರೇಟ್ ಪ್ರೆಸ್ ಅಥವಾ ಆಸ್ಟ್ರಾ ಥೀಮ್ ಗಳನ್ನ ಯೂಸ್ ಮಾಡ್ಕೊಂಡು ನೀವೇನಂತಂದ್ರೆ ನಿಮ್ಮ ಒಂದು ಬ್ಲಾಗ್ ಗಳನ್ನ ಕ್ರಿಯೇಟ್ ಮಾಡಿ ಅಂತ. ಸೊ ಇವೆಲ್ಲ ಮಿಸ್ಟೇಕ್ಸ್ ಗಳು ಇವಾಗ ನಾನು ಹೇಳಿದ್ದು. ನೆಕ್ಸ್ಟ್ ಬರೋದು ಏನಂತಂದ್ರೆ ಇವನ್ನೆಲ್ಲ ಯಾವ ತರ ಫಿಕ್ಸ್ ಮಾಡೋದು ಅಂತ ನೋಡ್ಕೊಂತ ಹೋಗೋಣ. ಸೊ ನಾನು ಅವಾಗಲೇ ಸ್ವಲ್ಪ ಹೇಳ್ತಾ ಬಂದಿದ್ದೀನಿ, ಬಟ್ ಇವಾಗ ಕೂಡ ಯಾವ ತರ ಫಿಕ್ಸಸ್ ಮಾಡೋದು ಅನ್ನೋದನ್ನ ನೋಡ್ತಾ ಹೋಗೋಣ. ನೆಕ್ಸ್ಟ್ ಯೂನಿಕ್ ಕಂಟೆಂಟ್ ಅನ್ನ ಬರೀರಿ. ಸೊ ಅವಾಗಲೇ ಹೇಳ್ದಂಗೆ ಏನಂತಂದ್ರೆ ಕಂಪ್ಲೀಟ್ ಆಗಿ ನಿಮ್ದೇ ಲ್ಯಾಂಗ್ವೇಜಸ್ ಅಲ್ಲಿ ನೀವು ಬರೀತಾ ಹೋಗಿ. ಸೊ ಯಾರೋ ಬರ್ದಿದ್ರೆ ಅಂತ ಅದನ್ನ ನೋಡ್ಬಿಟ್ಟು ಸೇಮ್ ಕಾಪಿ ನೀವೇ ಟೈಪ್ ಮಾಡೋ ಹಂಗಿಲ್ಲ. ಸೊ ಅದನ್ನ ನೋಡಿ ಓದಿ ತಿಳ್ಕೊಳ್ಳಿ. ಅದಾದ್ಮೇಲೆ ಒಂದು ಔಟ್ಲೈನ್ ಅನ್ನ ಕ್ರಿಯೇಟ್ ಮಾಡ್ಕೊಡಿ. ಚಾಟ್ ಜಿಪಿಟಿ ಎಐ ಯೂಸ್ ಮಾಡ್ಕೊಂಡು ಕಂಟೆಂಟ್ ಅನ್ನ ಬರೀಸ್ರಿ. ಅದಾದ್ಮೇಲೆ ಆ ಕಂಟೆಂಟ್ ಅನ್ನ ಕಂಪ್ಲೀಟ್ ಆಗಿ ನೋಡಿ ಓದಿ. ಸೊ ಅದನ್ನ ಯಾವ ರೀತಿ ನೀವು ಚೇಂಜಸ್ ಮಾಡ್ಕೊಂಡು ನಿಮ್ಮ ಲ್ಯಾಂಗ್ವೇಜ್ ಅಲ್ಲಿ ನೀವು ಬರೀತೀರಾ ನೋಡಿ, ಅದು ಒರಿಜಿನಲ್ ಕಂಟೆಂಟ್. ನೆಕ್ಸ್ಟ್ ಕಂಟೆಂಟ್ ಲೆಂತ್ ಅನ್ನ ಇಂಪ್ರೂವ್ ಮಾಡಿ. ಸೊ ಮ್ಯಾಕ್ಸಿಮಮ್ 1000 ಇಂದ 1200 ವರ್ಡ್ಸ್ ಇರುವಂತ ಕಂಟೆಂಟ್ ಪೋಸ್ಟ್ ನೀವು ಹಾಕ್ಬೇಕಾಗತ್ತೆ. ಮತ್ತೆ ಏನಂತಂದ್ರೆ ಫುಲ್ ಇನ್ಫಾರ್ಮೇಶನ್ ನಿಮ್ಗೆ ಸಿಗುತ್ತೆ. ಸೊ 1200 ವರ್ಡ್ಸ್ ಹಾಕ್ತೀರಾ ಅಂತಂದ್ರೆ 100% ಆಗಿ ಫುಲ್ ಇನ್ಫಾರ್ಮೇಶನ್ ಸಿಗುತ್ತೆ. ನೆಕ್ಸ್ಟ್ ಪ್ರಾಪರ್ SEO ಅನ್ನ ಮಾಡಿ. ಸೊ ಪ್ರಾಪರ್ SEO ಅಂತಂದ್ರೆ H1 ಎಲ್ಲಿ ಬರಬೇಕು, H2 ಎಲ್ಲಿ ಬರಬೇಕು, ಅದನ್ನೆಲ್ಲ ಕಂಪ್ಲೀಟ್ ಆಗಿ ಇಂಪ್ರೂವ್ ಮಾಡ್ಕೊಳ್ಳಿ, ತಿಳ್ಕೊಳ್ಳಿ. ಅದಾದ್ಮೇಲೆ ಬುಲೆಟ್ ಪಾಯಿಂಟ್ಸ್ ಗಳನ್ನ ಯೂಸ್ ಮಾಡಿ. ಸೊ ಮೇನ್ ಏನ್ ಪಾಯಿಂಟ್ಸ್ ಗಳು ಬರುತ್ತೆ, ಮೇನ್ ಪಾಯಿಂಟ್ಸ್ ಗಳನ್ನ ಬುಲೆಟ್ ಪಾಯಿಂಟ್ಸ್ ಗಳಲ್ಲಿ ತೋರ್ಸೋ ತರ ಯೂಸ್ ಮಾಡ್ಕೊಳ್ಳಿ. ಮತ್ತೆ ಈಸಿ ಆಗಿ ರೀಡಬಿಲಿಟಿ ಇರಲಿ. ಸೊ ಇದಕ್ಕೆ ಏನ್ ಮಾಡ್ಬೇಕಂತಂದ್ರೆ ನೀವು ರ್ಯಾಂಕ್ ಮ್ಯಾಥ್ SEO ನ ಯೂಸ್ ಮಾಡಿದ್ರಿ ಅಂತಂದ್ರೆ ರೀಡಬಿಲಿಟಿ ಯಾವ ರೀತಿ ಇದೆ ಅನ್ನೋದನ್ನು ಕೂಡ ಅದು ತೋರಿಸುತ್ತೆ. ನೆಕ್ಸ್ಟ್ ಆಡ್ ವ್ಯಾಲ್ಯೂ ಟು ಯೂಸರ್ಸ್. ಸೊ ನಿಮ್ಮ ಕಂಟೆಂಟ್ ಅಲ್ಲಿ ಏನಿರ್ಬೇಕಂತಂದ್ರೆ ವ್ಯಾಲ್ಯೂ ಅನ್ನೋದು ಇರಬೇಕು, ಒರಿಜಿನಲ್ ವ್ಯಾಲ್ಯೂ ಅಂತಂದ್ರೆ ರಿಯಲ್ ಎಕ್ಸಾಂಪಲ್ಸ್ ಗಳನ್ನ ಕೊಡಿ. ಸೊ ಇವಾಗ ನೀವೇನಾದ್ರೂ ಬ್ಲಾಗಿಂಗ್ ಬಗ್ಗೆ ಒಂದು ವೆಬ್ಸೈಟ್ ಮಾಡ್ತಿದ್ದೀರಾ ಅಂತಂದ್ರೆ ನಿಮ್ಮ ಒಂದು ಬ್ಲಾಗ್ ರಿಯಲ್ ಎಕ್ಸಾಂಪಲ್ ಗಳನ್ನ ಕೊಟ್ಬಿಟ್ಟು ನೀವು ಹಾಕ್ಬಹುದು.
ಸೊಲ್ಯೂಷನ್ ಬೇಸ್ಡ್ ಕಂಟೆಂಟ್ ಅನ್ನ ಕೂಡ ನೀವು ಹಾಕ್ಬೋದು. ನೆಕ್ಸ್ಟ್ ವೆಬ್ಸೈಟ್ ಡಿಸೈನ್ ಅನ್ನ ಇಂಪ್ರೂವ್ ಮಾಡಿ. ಸೊ ಫಾರ್ ಎಕ್ಸಾಂಪಲ್ ಲೇಔಟ್ ಅನ್ನ ಕ್ಲೀನ್ ಮತ್ತೆ ಕ್ಲಿಯರ್ ಆಗಿರುವಂತ ಲೇಔಟ್ ಅನ್ನ ಯೂಸ್ ಮಾಡಿ, ಮತ್ತೆ ಫಾಸ್ಟ್ ಲೋಡಿಂಗ್ ವೆಬ್ಸೈಟ್ಸ್ ಅನ್ನ ಕ್ರಿಯೇಟ್ ಮಾಡಿ. ಅಂತಂದ್ರೆ ನಿಮ್ಮ ಒಂದು ಬ್ಲಾಗ್ ಎಷ್ಟು ಫಾಸ್ಟ್ ಇರ್ಬೇಕಂತಂದ್ರೆ ಕ್ಲಿಕ್ ಮಾಡಿದ ಕೂಡ ಓಪನ್ ಆಗೋ ತರ ಈ ರೇಂಜ್ ಗೆ ಫಾಸ್ಟ್ ಇರ್ಬೇಕು. ಯಾಕಂತಂದ್ರೆ ಇದರಿಂದ ಯೂಸರ್ಸ್ ಗಳು ಸ್ಕಿಪ್ ಮಾಡ್ಕೊಂಡು ಬೇರೆ ವೆಬ್ಸೈಟ್ ಗೆ ಹೋಗಲ್ಲ. ಅದಾದ್ಮೇಲೆ ಮೊಬೈಲ್ ಫ್ರೆಂಡ್ಲಿ ಆಗಿರ್ಬೇಕು. ಮೊಬೈಲ್ ಫ್ರೆಂಡ್ಲಿ ಕೂಡ ನೀವು ಯೂಸ್ ಮಾಡಲೇಬೇಕಾಗುತ್ತೆ. ಒಂದು ಸೀಕ್ರೆಟ್ ಟಿಪ್ ಏನಂತಂದ್ರೆ, ಗೂಗಲ್ ಗೆ ಇಂಪ್ರೆಸ್ ಆಗ್ಬೇಕು ಅನ್ಕೊಂಡಿದ್ರಿ ಅಂತಂದ್ರೆ ಯೂಸರ್ಸ್ ಗೆ ಹೆಲ್ಪ್ಫುಲ್ ಆಗುವಂತ ಕಂಟೆಂಟ್ ಅನ್ನ ನಿಮ್ಮ ಬ್ಲಾಗ್ ಪೋಸ್ಟ್ ಅಲ್ಲಿ ಹಾಕಿ ಅಷ್ಟೇ. ಈ ನಾನು ಹೇಳುವಂತ ಸ್ಟೆಪ್ಸ್ ಗಳನ್ನ ಏನ್ ಹೇಳಿದೀನಿ ಅದಷ್ಟು ಫಾಲೋ ಮಾಡಿದ್ರಿ ಅಂತಂದ್ರೆ ನಿಮ್ಮ ಒಂದು ರಿಜೆಕ್ಟ್ ಆಗಿರತ್ತಲ್ಲ ಲೋ ವ್ಯಾಲ್ಯೂ ಕಂಟೆಂಟ್ ಅಂತ, ಸೊ ಅದು ಏನಾಗ್ಬೋದು ಅಂತಂದ್ರೆ ರಿಮೂವ್ ಆಗ್ಬಿಟ್ಟು ನಿಮ್ಗೆ ಆಡ್ಸೆನ್ಸ್ ಅಪ್ರೂವ್ ಸಿಗೋ ಚಾನ್ಸಸ್ ಇರುತ್ತೆ. ಇಷ್ಟು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಅದೇ ರೀತಿಯಾಗಿ ಚಾನಲ್ಗೆ ಹೊಸ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡಿ, ಮತ್ತೆ ಶೇರ್ ಮಾಡಿ. ಯಾರೆಲ್ಲ ಗೂಗಲ್ ಆಡ್ಸೆನ್ಸ್ ಅಪ್ರೂವ್ ಮಾಡೋದಕ್ಕೆ ಯೋಚನೆ ಮಾಡ್ತಿದ್ದಾರೆ, ಬ್ಲಾಗಿಂಗ್ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿದ್ದಾರೆ, ಅವರಿಗೆಲ್ಲ ವಿಡಿಯೋನ ಶೇರ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.